ಎಲ್ರಿಗೂ ನಮಸ್ಕಾರ. ಗ್ರಾಮ ಆಡಳಿತ ಅಧಿಕಾರಿ VAO ಹುದ್ದೆ ಅಧಿಸೂಚನೆ ಪ್ರಕಟಗೊಂಡಿದೆ. ಓಕೆನಾ? ಸೊ ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಎಕ್ಸಾಮ್ ಡೇಟ್ ಯಾವಾಗಿದೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಿದ್ದೀನಿ. VAO ಹುದ್ದೆಗೆ NCG ಸಂಸ್ಥೆ ವತಿಯಿಂದ ಜುಲೈ 12ನೇ ತಾರೀಕಿನಿಂದ ಬ್ಯಾಚ್ 1 ಶುರು ಆಗ್ತಿದೆ ಆ್ಯಂಡ್ ಜುಲೈ 17ನೇ ತಾರೀಕಿನಿಂದ ನಿಮಗೆ ಬ್ಯಾಚ್ 2 ಕ್ಲಾಸಸ್ಗಳು ಶುರು ಆಗ್ತಿದೆ. ಕ್ಲಾಸಸ್ಗಳು ನಿಮಗೆ ಆಫ್ಲೈನ್ ಆನ್ಲೈನ್ ರೆಕಾರ್ಡೆಡ್ ಮೋಡ್ನಲ್ಲಿ ಕೂಡ ಇರ್ತಾ ಹೋಗುತ್ತೆ. ಆ್ಯಂಡ್ ಯಾರ್ಯಾರು ಆಲ್ರೆಡಿ ಸಿಲೆಬಸ್ ಕವರ್ ಮಾಡಿದಿರೋ ಅವ್ರಿಗೆ ಪರ್ಸ್ನಲ್ ಗೈಡೆನ್ಸ್ ಪ್ರೋಗ್ರಾಮ್ ಕೂಡ ನಾವು ಲಾಂಚ್ ಮಾಡ್ತಿದ್ದೀವಿ. ಅದರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಹಾಗೆ ಪರ್ಸ್ನಲ್ ಮೆಂಟರ್ಶಿಪ್ ಇನ್ಕ್ಲೂಡ್ ಆಗಿರುತ್ತೆ. ಯಾರು ಇನ್ನು ಸಿಲೆಬಸ್ ಕವರ್ ಮಾಡಿಲ್ಲ ಅವ್ರ ಕ್ಲಾಸಸ್ಗೆ ಜಾಯ್ನ್ ಆಗಿ, ಯಾರ್ಯಾರು ಸಿಲೆಬಸ್ ಕವರ್ ಮಾಡಿದಿರೋ ಆಲ್ರೆಡಿ ಸೊ ಅವರು ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಯಾರ್ಯಾರು ಕ್ಲಾಸ್ಗೆ ಜಾಯ್ನ್ ಆಗ್ತಾರೋ ಅವ್ರಿಗೆ ಕಾಂಪ್ಲಿಮೆಂಟರಿ ಆಗಿ ಟೆಸ್ಟ್ ಸೀರೀಸ್ ಹಾಗೆ ಮೆಂಟರ್ಶಿಪ್ ಕೂಡ ಸಿಗ್ತಿದೆ. ಸೊ ಹಾಗಾದ್ರೆ ನೋಡೋಣ VAO ಅಧಿಸೂಚನೆಯಲ್ಲಿ ಏನೇನಿದೆ ಅಂತ. ಸೊ ಫಸ್ಟ್ ನೋಡೋದಾದ್ರೆ ಎಷ್ಟು ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗಿದೆ ಅಂತ ಅಂದ್ರೆ ನಾನ್ HK ಬಂತು ಅಂದ್ರೆ 505 ಹುದ್ದೆಗಳು. ಸೊ ಇಲ್ಲಿ ನೋಡೋದಾದ್ರೆ ಬೆಂಗಳೂರು ನಗರ 20, ಬೆಂಗಳೂರು ಗ್ರಾಮಾಂತರ 29, ಚಿತ್ರದುರ್ಗ ಜಿಲ್ಲೆ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟಾರೆಯಾಗಿ ನಾನ್ HK ಎಷ್ಟಿದೆ? 505 ಹುದ್ದೆಗಳಿದೆ. ಸೊ ಹಾಗಾದ್ರೆ ಕಲ್ಯಾಣ ಕರ್ನಾಟಕದ ನೋಡೋದಾದ್ರೆ ಕಲಬುರಗಿ ಜಿಲ್ಲೆಯಿಂದ 40, ಬೀದರಿಂದ 17, ರಾಯಚೂರಿಂದ 10. ಟೋಟಲ್ ಹುದ್ದೆಗಳ ಸಂಖ್ಯೆ ಎಷ್ಟಾಗುತ್ತೆ? 67. ಅದು 505 ನಾನ್ HK. ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗಿದೆ ಅಂದ್ರೆ 572 ಹುದ್ದೆಗಳು ಕಾಲ್ ಫಾರ್ಮ್ ಆಗಿದೆ. ಸೊ ಹಾಗಾದ್ರೆ ಇದಕ್ಕೆ ಏನಿದೆಯಪ್ಪ ಕ್ವಾಲಿಫಿಕೇಶನ್ ಅಂತ ಅಂದ್ರೆ ಆಸ್ ಯೂಶುವಲ್ ಏನು PUC ಇದಕ್ಕೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಇದಕ್ಕೆ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ ನಮಗೆ ಎಷ್ಟು ಟೈಮ್ ಸಿಗ್ತಿದೆ VAO ಎಕ್ಸಾಮ್ ಇಂದ ಅಂತ ಅಂದ್ರೆ ನಮ್ಗೆ ಅಪ್ರಾಕ್ಸಿಮೇಟ್ 3 months, ಲೆಸ್ ದನ್ 3 months ಅಂತ ಹೇಳ್ಬೋದು. ಸೊ 3 months ಟೈಮ್ ಸಿಗ್ತಿದೆ. ಯಾರ್ಯಾರು ಇನ್ನ ಸಿಲೆಬಸ್ ನ ಕವರ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಕವರ್ ಮಾಡ್ಕೊಳ್ಳಿ, ಟೈಮ್ ಇಲ್ಲ ಜಾಸ್ತಿ. ಓಕೆನಾ? ಸೊ ಏಜ್ ಬಂತು ಅಂತಂದ್ರೆ 40 ವರ್ಷ GM ಅವರಿಗೆ, ಪ್ರವರ್ಗ 2A 2B 3A 3B, OBC ಕ್ಯಾಂಡಿಡೇಟ್ಸ್ಗೆ 43 years ಕೊಟ್ಟಿದ್ದಾರೆ. ಅಂಡ್ SC ST ಹಾಗೆ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 years ನ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಿದ್ದೀನಿ. ಸೊ ಇನ್ನೊಂದು ಯಾವಾಗ ಅಪ್ಲಿಕೇಶನ್ ಹಾಕೋದು ಅಂತ ಅಂದ್ರೆ 11/7 ಅಂತ ಅಂದ್ರೆ ಇವತ್ತಿಂದನೇ ನೀವು ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಕೊನೆ ದಿನಾಂಕ ಯಾವುದು? 30/7 ಅಂತಂದ್ರೆ 30th July. ಈ ಮಂತ್ ಲಾಸ್ಟ್. ಪೇಮೆಂಟ್ ಮಾಡೋದಕ್ಕೆ ಈ ಮಂತ್ ಎಂಡಿಂಗ್ 31st ಲಾಸ್ಟ್ ಆಗಿರುತ್ತೆ. ಅಂಡ್ ಎಷ್ಟು ಇಟ್ಟಿದಾರಪ್ಪ ಫೀಸ್ ಅಂದ್ರೆ ಆಸ್ ಯೂಶುವಲ್ ಗೊತ್ತಿದೆ ಅಲ್ವಾ ನಮ್ಗೆ. ಸೊ GM ಅವ್ರಿಗೆ ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ 750 rupees ಇದೆ. ಸೊ ನೆಕ್ಸ್ಟ್ SC ST ಕ್ಯಾಟಗರಿ 1 ಮತ್ತೆ ಎಕ್ಸ್ ಮಿಲಿಟರಿ ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಫೀಸ್ ಸ್ಟ್ರಕ್ಚರ್ ನ ಇಟ್ಟಿದ್ದಾರೆ. ಸೊ ಒಂದು ಮೇಜರ್ ಏನಂತ ಅಂದ್ರೆ ಎಕ್ಸಾಮ್ ಡೇಟ್ ಹೌದಲ್ವಾ. ಸೊ ಮೊದಲನೇದು ನಾನ್ HK ಆಗಿರುತ್ತೆ. ಓಕೆನಾ? ಸೊ ಅವರಿಗೆ ಫಸ್ಟ್ ಇದೆ ಯಾವಾಗ? 4/10/2026 ಪೇಪರ್ 1 ಬಂತು ಅಂದ್ರೆ ಅಕ್ಟೋಬರ್ 4ನೇ ತಾರೀಕಿದೆ. ಸೊ ಬೆಳಗ್ಗೆ 10:00 ನಿಮಗೆ 12:00 ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಪೇಪರ್ 2 ಯಾವಾಗಿದೆ? ಅವತ್ತಿನ ದಿನಾನೇ ಮಧ್ಯಾಹ್ನ ಇದೆ. 2:30 4:30 ಎರಡಕ್ಕೂ ಕೂಡ 2 ಅವರ್ನ ಅವರು ಕೊಟ್ಟಿದ್ದಾರೆ. ಇದು ಕಲ್ಯಾಣ ಕರ್ನಾಟಕದ್ದು ಪೇಪರ್ 1 ಯಾವತ್ತಿದೆ? 25ನೇ ತಾರೀಕಿದೆ. ಅಕ್ಟೋಬರನೇ, ಬಟ್ 25ನೇ ತಾರೀಕಿದೆ. ಮಾರ್ನಿಂಗ್ 10:00 12:00. ಪತ್ರಿಕೆ 2 25ನೇ ತಾರೀಕೆ ಮಧ್ಯಾಹ್ನ ಇದೆ 2:30 4:30. ಪತ್ರಿಕೆ 1 ಯಾವುದು, ಪತ್ರಿಕೆ 2 ಯಾವುದು ಅನ್ನೋದನ್ನ ಹೇಳ್ತೀನಿ ಇವಾಗ. ಸೊ ಸಿಲೆಬಸ್ ನೋಡೋದಾದ್ರೆ ಪತ್ರಿಕೆ 1 ನಮ್ಗೆ ಗೊತ್ತಿದೆ ಏನಂತ, ಏನು GK ಜನರಲ್ ನಾಲೆಡ್ಜ್ ಪೇಪರ್ ಹೌದಲ್ವಾ. ಸೊ ಏನೇನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಹೌದು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು. ಸೇಮ್ ಲಾಸ್ಟ್ ಏನ್ ಸಿಲೆಬಸ್ ಇಟ್ಟಿರೋ ಲಾಸ್ಟ್ ಟೈಮು ಅದೇ ಇಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಕಂಪ್ಲೀಟ್ ಆಗಿ ಹಿಸ್ಟ್ರಿ ನಾವು ನೋಡ್ಕೊಳ್ಳೇಬೇಕು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಶಾಸ್ತ್ರ,
ನೆಕ್ಸ್ಟ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು. ಓಕೆನಾ? ಸೊ ಇಷ್ಟೆಲ್ಲ ಇದೆ ಸ್ಪೆಸಿಫಿಕ್ ಟಾಪಿಕ್ಸ್. ಅಂಡ್ ಅದ್ರ ಜೊತೆಗೆ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇಷ್ಟು ಕೂಡ ಜನರಲ್ ನಾಲೆಡ್ಜ್ ಪೇಪರ್ ಅಲ್ಲಿ ಇದೆ. ಸೊ ಎಷ್ಟು ಕ್ವಶನ್ಸ್ ಇರುತ್ತೆ? 100 ಕ್ವಶನ್ಸ್, ಮ್ಯಾಕ್ಸಿಮಮ್ 100 ಮಾರ್ಕ್ಸ್. ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಎಷ್ಟು ಅವರ್ಸ್ ಟೈಮ್ ಕೊಡ್ತಿದ್ದಾರೆ? 2 hours ಟೈಮ್. ಸೊ ಹಾಗಾದ್ರೆ ಪತ್ರಿಕೆ 2ರಲ್ಲಿ ಏನಿದೆ? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ನಮಗೆ ಗೊತ್ತಿತ್ತು, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಮತ್ತೆ ಕಂಪ್ಯೂಟರ್ ನಾಲೆಡ್ಜ್. ಎಷ್ಟು ಕ್ವಶನ್ಸು? 100 ಕ್ವಶನ್ಸು. ಎಷ್ಟು ಮಾರ್ಕ್ಸು? 100 ಮಾರ್ಕ್ಸು. 1 ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಎಷ್ಟು ಅವರ್ಸು? 2 hours. ಸೊ ನೀವು ಈಚ್ ಪೇಪರ್ ಅಲ್ಲಿ ಅಟ್ಲೀಸ್ಟ್ 35% ನೀವು ಸ್ಕೋರ್ ಮಾಡಲೇಬೇಕಾಗತ್ತೆ. ಅವಾಗ ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಓಕೆನಾ? ಸೊ ಯಾರು ಎಕ್ಸ್ ಮಿಲಿಟರಿ ಎಲ್ಲ ಇರ್ತಾರಲ್ಲ, ಸೊ ಅವ್ರಿಗೆಲ್ಲ ಕಟ್ ಆಫ್ ತುಂಬಾ ಕಡಿಮೆ ನಿಂತ್ಕೊಳ್ತಿತ್ತು. ಸೊ ಇವಾಗ ಏನ್ ಮಾಡಿದ್ದಾರೆ? 35% ನೀವು ಮಿನಿಮಮ್ ಅಂದ್ರೆ 100ಗೆ ನೀವು 35 ಸ್ಕೋರ್ ಮಾಡಿರ್ಲೇಬೇಕು, ಆ ತರ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ಇನ್ನೊಂದೇನು, ನೆಗೆಟಿವ್ ವ್ಯಾಲ್ಯೂಯೇಷನ್ 0.25 ಮಾರ್ಕ್ಸ್ ಅವ್ರು ಕಟ್ ಮಾಡ್ತಾರೆ. ಅಂಡ್ 5th ಸರ್ಕಲ್ ಕೊಟ್ಟಿರ್ತಾರೆ. ಸೊ ಆ ಸರ್ಕಲ್ಗೆ ಇನ್ ಕೇಸ್ ನೀವು ಅನ್ಅಟೆಂಡೆಡ್ ಕ್ವಶನ್ಸ್ ಇತ್ತು ಅಂತಾರೆ, ನೀವೇನ್ ಮಾಡ್ಬೇಕಾಗತ್ತೆ? ಅದಕ್ಕೆ ಮಾರ್ಕ್ ಮಾಡಿ ಬರ್ಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರು ಮಾರ್ಕ್ ಮಾಡಿಲ್ಲ ನಾನು ಅಂತಾನೆ, ನಂಗೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂತಾನೆ, ನೀವು 5th ಸರ್ಕಲ್ನ ಮಾರ್ಕ್ ಮಾಡಿ ಬರಬೇಕು. ಇನ್ ಕೇಸ್ ಮಾರ್ಕ್ ಮಾಡಿಲ್ಲ ಅಂತ ಅಂದ್ರೆ ಏನಾಗುತ್ತೆ? ನಿಮಗೆ ನೆಗೆಟಿವ್ ಕಟ್ ಮಾಡ್ತಾರೆ. ಅಂತ ಆದ್ರೆ ಅದಕ್ಕೂ ಕೂಡ 0.25 ಮಾರ್ಕ್ಸ್ ಏನಾಗುತ್ತೆ? ಕಟ್ ಆಗುತ್ತೆ. ನೆಕ್ಸ್ಟ್, ಸೊ ಇದಿಷ್ಟು ಏನಾಯ್ತು ನಿಮಗೆ? DAO ನೋಟಿಫಿಕೇಶನ್ ಆಯಿತು. ಸೊ ಇದಕ್ಕೆ ರಿಲೇಟೆಡ್ ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಬ್ಯಾಚಸ್ಗೆ ಜಾಯಿನ್ ಆಗಿ 12th ಜುಲೈಯಿಂದ ಫಸ್ಟ್ ಬ್ಯಾಚ್ 1, 17th ಜುಲೈಯಿಂದ ನಿಮಗೆ ಬ್ಯಾಚ್ 2 ಶುರು ಆಗ್ತಿದೆ. ಸೊ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಇನ್ಸ್ಟಿಟ್ಯೂಷನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಹಾಗೆ ಬೇರೆ ನೋಟಿಫಿಕೇಶನ್ ಡೀಟೇಲ್ಸ್ ಕೂಡ ನಾವು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.